ವಿರೋಧಿ ಅವ್ರ ವಿರೋಧಿ ಇದು ದೊಡ್ಡ ಬಿಂಬಿಸಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ವಿರೋಧಿಗಳಿಗೆ ಅವಕಾಶ ಕೊಡಬಾರ್ದು ಅಂತ ತಿಳ್ಕೊಂಡು ಮೋಹನ್ ಭಾಗವತರು ಈ ಮಾತನ್ನು ಹೇಳಿದಾರೆ. ಅವು ಅವ್ರಿಗೂ ತಿಳಿದದ್ದು ಇವತ್ತು ಹೌದಪ್ಪ. ರಾಹುಲ್ ಗಾಂಧಿಯಿಂದ ಬೀದಿಗಿಳಿದಿದ್ದು, ಜನರ ನಡಕ್ಕೆ ಹೋಗುವಂಥದ್ದು, ಪಾದಯಾತ್ರೆ ಮಾಡುವಂಥದ್ದು, ಬಸ್ ಯಾತ್ರೆ ಮಾಡುವಂಥದ್ದು ಇವತ್ತು ಅವರಿಗೆಲ್ಲ ಭಯ ಹುಟ್ಟಿಸಿದ. ಜೊತೆಗೆ ರಾಹುಲ್ ಗಾಂಧಿಯವರು RSS ಮತ್ತು BJP ಎರಡು ಒಂದು ಮಾಡಿಕೊಂಡು ತೊಗೊಳ್ತಾ ಇದ್ದಾರೆ. ಸಾಂಸ್ಕೃತಿಕವಾಗಿ ಇದು RSS ಅಂದಾಗ ಇದು ಉಳಿತಾ ಇತ್ತು, ಉಳ್ಕೊಳ್ಳಿಕ್ಕೆ ಹಾಯ್ದಿತ್ತು. ಇವತ್ತು ರಾಜಕೀಯ ಪಕ್ಷದ ಜೊತೆ ಅದು ಜೋಡಿಸೋದ್ರಿಂದಾಗೆ ರಾಜಕೀಯವಾಗಿ ಸಹಿತ RSS ಕಟ್ಟಿ ಬಿಡೋದ್ರಿಂದಾಗೆ ಮತ್ತು ಅದೇ ಕಾಲಕ್ಕೆ ಕಾಂಗ್ರೆಸ್ನ ವಿರೋಧಿ ಅಲ್ಲಪ್ಪ ಅಂತ ಹೇಳಬೇಕಾಗ್ಯದ ಅವ್ರಿಗೆ. ಅಂದರೆ ನಾಳೆ RSS ಉಳಿಬೇಕು, ಅದು ರಿಜಿಸ್ಟ್ರೇಷನ್ ಇಲ್ಲ ಏನಿಲ್ಲ, ಆದರೂ ಉಳಿದೈತಿ. ಯಾಕೆ ಉಳಿದೈತೆ ಅಂದರೆ ಅಲ್ಲಿ ಹಿಂದುತ್ವದ ಪ್ರೀತಿಯಿಂದಾಗಿ ಅದನ್ನು ತೋಟದ ಬೆಳೆಸ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದು ಜನ ಅದನ್ನು ದುಡಿದಿದ್ದಾರೆ, ಅದಕ್ಕೆ ಅದು ಉಳಿದದು, ಅದು ನಾಶ ಮಾಡೋದು ಸಾಧ್ಯ ಇಲ್ಲ. ಅದಕ್ಕಾಗಿ ಅವ್ರಿಗೂ ಗೊತ್ತದೆ ಇದು ಸಿಂಪಲ್ ಪಾಲಿಸಿ. ಎಲ್ಲ ನೆಲೆಗಟ್ಟಿನಲ್ಲೇ ನಮ್ಮ ಮೋಹನ್ ಭಾಗವತರು ಮಾತಾಡಿದ್ದು ಎಲ್ಲರೂ ಕೂಡಿ ಹೋಗುವಂಥ ಒಂದು ಮಾತು ಏನಿದಲ್ಲ ಅದನ್ನು ಸ್ವೀಕಾರ ಮಾಡಿಕೊಂಡು ಅವ್ರ ಒಳಗೆ ಏನೂ ಇರಲಿ, ಅದನ್ನೆಲ್ಲ ಚರ್ಚೆ ಮಾಡೋದು ಬೇಕಾಗಿಲ್ಲ. ಈಗ ಸಾಕಷ್ಟು ಮಾತಾಡಿದ್ವಿ, ಮಾತಾಡಿ ಮನಸ್ಸು ದೂರ ಮಾಡ್ಕೊಂಡಿವಿ. ಆ ಸತ್ಯ ಒಳಗೆ ಗೊತ್ತದ ಇರಲಿ. ಜೊತೆಗೆ ಅವ್ರಿಗೇನು ಹೇಳ್ತಾ ಇದ್ದಾರೆ, ಭಾರತ ಹಿಂದೂ ರಾಷ್ಟ್ರ ಅಂದ್ಕೊಳ್ಳಿ, ತಪ್ಪೇನಿಲ್ಲ. ಅವರು ಇನ್ನು ಮುಸಲ್ಮಾನರು ನಮ್ಮದು ಮುಸಲ್ಮಾನ ದೇಶ ಅಂತ ಅವ್ರು ಅಂದ್ಕೊಳ್ತಾರೆ, ಇನ್ನೊಬ್ರು ಮತ್ತು ನಮ್ಮ ದೇಶ ಅಂತಾರೆ. ಅದು ಎಲ್ಲರ ದೇಶನೂ ಹೌದು. ಇದೇ ವೈವಿಧ್ಯತೆಯಲ್ಲಿ ಏಕತೆ. ಇದನ್ನು ನಾವು ತಿಳ್ಕೊಂಡು ಹೋದ್ರೆ ಹೊಸ ವ್ಯಾಖ್ಯಾನಗಳು ಮಾಡ್ಕೋಬೇಕಾಗತ್ತೆ. ಸಮಯ ತಕ್ಕಂಗೆ ಹಳಿ ವ್ಯಾಖ್ಯಾನಗಳನ್ನ ಹೇಳ್ತಾ ಹೋದ್ರೆ ಅದು ಸರಿ ಇಲ್ಲ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಈಗಾಗಲೇ ಮೋಹನ್ ಭಾಗವತ್ ಹೇಳಿದಂಥ ಮಾತುಗಳು ಹಿಂದೂ ರಾಷ್ಟ್ರ ಅಂತ ತಿಳ್ಕೊಳ್ಳಿ, ಏನು ತಪ್ಪಿಲ್ಲ. ಆದರೆ ಸಂವಿಧಾನ ತಿದ್ದಾಗ ಕೊಂಡಿಲ್ಲ. ಯಾಕಂದರೆ ಸಂವಿಧಾನವನ್ನು ಕೈ ಹಿಡ್ಕೊಂಡು ತಿರುಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಅವ್ರು ಇವತ್ತು ಜನಮನ ಗೆಲ್ತಾ ಇದ್ದಾರೆ. ಆ ಭಯ ಅವ್ರಿಗಿರೋದ್ರಿಂದ ಮತ್ತು ಎರಡೂ ಒಂದು ಮಾಡಿ BJP ಮತ್ತು RSS ಒಂದು ಮಾಡಿ ಅವ್ರು ಅಟ್ಯಾಕ್ ಮಾಡೋದ್ರಿಂದಾಗಿ ನೆಹರು ಪಟೇಲ್ಗಿಂತಲೂ ಹೆಚ್ಚು ಅಪಾಯಕಾರಿ ಅಂತೇಳಿ ಅವ್ರಿಗೆ ಅನಿಸೋದು ಮೋಹನ್ ಭಾಗವತರಿಗೆ. ಅದಕ್ಕೆ ಅವರು ಈ ವಿಷಯಕ್ಕೆ ಬಂದಿದ್ದಾರೆ, ಇಂಟರ್ವ್ಯೂಗೆ ಬಂದಿದ್ದಾರೆ ಅಂತ ನನಗೆ ಅನಿಸ್ತದೆ. ನಿಮಗೇನು ಅನಿಸ್ತದೆ? ಇದು ಅನಿಸ್ಬೋದಲ್ಲ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನಿಮ್ಮದು ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ಒಂದು